ಎಲ್ಲರಿಗೂ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ 2015ರ GMAT ಪೇಪರ್ನ ಕ್ವಶನ್ ನಂಬರ್ 76ನಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕ್ವಶನ್ ನಂಬರ್ 76ರಿಂದ 80 ಬಂದು ಚಿತ್ರ ಸರಣಿ ಬಗ್ಗೆ. ಸೊ ಇದ್ರ ಮುಂದಿನ ಚಿತ್ರ ಏನಾಗುತ್ತೆ ಅಂತ ಹೇಳಬೇಕು. ಈ 4 ಚಿತ್ರಗಳನ್ನ ನೋಡಿ. ಇಲ್ಲಿ ಗಮನಿಸಿದ್ರೆ ಎಷ್ಟಿದೆ ಆ್ಯಂಗಲ್ಲು, ಅಥವಾ ಇದು 12ಕ್ಕಿದ್ರೆ ಗಡಿಯಾರ ಅಂತ ಕನ್ಸಿಡರ್ ಮಾಡಿದ್ರೆ ಇದು 1 ಮತ್ತು 2 ನಡುವೆ ಇರೋ ಥರ ಇದೆ, ಅಂದರೆ 45 ಡಿಗ್ರಿ. ಇಲ್ಲಿ 90 ಡಿಗ್ರಿ ಅಂದರೆ 3ಕ್ಕೆ ಬಂದಿದೆ. ಇಲ್ಲಿ 135 ಡಿಗ್ರಿ ಅಂದರೆ 4ವರೆಗೆ ಬಂದಿದೆ. ಇಲ್ಲಿ 6ಕ್ಕೆ ಬಂದಿದೆ ಅಂದರೆ 180 ಡಿಗ್ರಿ. ಸೊ ನೆಕ್ಸ್ಟ್ ಅಲ್ಲಿ 7ವರೆಗೆ ಬರುತ್ತೆ. 7ವರೆ ಅಂದರೆ 180 + 45, ಸೊ 225 ಡಿಗ್ರಿಗೆ ಬರುತ್ತೆ. ಸೊ ಆಪ್ಷನ್ 3 ಸರಿಯಾದ ಆಯ್ಕೆ. ನೆಕ್ಸ್ಟ್ ಕ್ವಶನ್ ನೋಡಿದ್ರೆ, ಒಂದು ಚೌಕದೊಳಗಡೆ ಒಂದು ತ್ರಿಭುಜ ಇದೆ. ಸೊ ತ್ರಿಭುಜಕ್ಕೆ ಸೆಂಟ್ರಲ್ ಒಂದು ಲೈನ್ ಬಂದಿದೆ. ನೆಕ್ಸ್ಟ್ ಅನಂತರ ಆ ತ್ರಿಭುಜ ಸೆಂಟ್ರಲ್ ಲೈನ್ ಅಲ್ಲದೆ ಅದಕ್ಕೆ 90 ಡಿಗ್ರಿಲಿ ಅಂದರೆ ಈ ಕಡೆ ಸೈಡ್ಗೆ ಇನ್ನೊಂದು ತ್ರಿಭುಜ ಬಂದಿದೆ. ಅದರ ನೆಕ್ಸ್ಟ್ ಏನಾಗಿದೆ, ಆ ತ್ರಿಭುಜದ ನಡುವೆ ಸೆಂಟ್ರಲ್ ಒಂದು ಲೈನ್ ಬಂದಿದೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಈ ತ್ರಿಭುಜದ ಈ ಡೈರೆಕ್ಷನಲ್ಲಿ ಇನ್ನೊಂದು ತ್ರಿಭುಜ ಬರುತ್ತೆ, ಅಂದರೆ ಹೀಗೆ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ತ್ರಿಭುಜ. ಸೊ ಈ ಥರದ ಆಯ್ಕೆ ಎಲ್ಲಿದೆ ಈ ಪ್ರಶ್ನೆಯಲ್ಲಿ, ಆಪ್ಷನ್ನಲ್ಲಿ. ಸೊ ಇಲ್ಲಿ ಮೊದಲಿಂದೊಂದು ತ್ರಿಭುಜ, ಎರಡನೇದೊಂದು ತ್ರಿಭುಜ, ಮೂರನೇದೊಂದು ತ್ರಿಭುಜ, ಮೂರನೇದೊಂದು ತ್ರಿಭುಜ ಹೀಗೆ ಬಂದಿದೆ. ಇವೆರಡು ಮೊದಲಿಗಿದ್ದಿದ್ದು ಲೈನ್ಗಳು. ಸೊ ಆಪ್ಷನ್ 2 ಸರಿಯಾದ ಆಯ್ಕೆ. ಈ ಕ್ವಶನಲ್ಲಿ ಏನಾಗಿದೆ, ಸೆಂಟ್ರಲ್ ಒಂದು Z ಅಂತ ಇದೆ, ಅದರಲ್ಲಿ ಎಕ್ಸ್ಟ್ರಾ ಲೈನ್ ಇದೆ, ಪ್ಲಸ್ ಹೀಗೆ ಒಂದು ಲೈನ್ ಬಂದಿದೆ. ನೆಕ್ಸ್ಟು ಅದೇ ಲೈನು ಈ ಕಡೆ ಎಕ್ಸ್ಟೆಂಡ್ ಆಗಿದೆ. ಸೊ ಅದರ ಅಪೋಸಿಟ್ ಡೈರೆಕ್ಷನ್ ಇನ್ನೊಂದು ಲೈನ್ ಬಂದಿದೆ. ಸೊ ಅದೇ ಲೈನು ಮತ್ತೆ ಎಕ್ಸ್ಟೆಂಡ್ ಆಗಿದೆ. ಸೊ ನೆಕ್ಸ್ಟು ಈ ಫಿಗರ್ ಮೇಲೆ ಎಕ್ಸ್ಟ್ರಾ ಒಂದು ಲೈನ್ ಬರಬೇಕು. ಸೊ ಇಲ್ಲಿ ಈ ಫಿಗರ್ ಕಂಪ್ಲೀಟಾಗೇ ಬಂದಿಲ್ಲ, ಇಲ್ಲೂ ಈ ಫಿಗರ್ ಬಂದಿಲ್ಲ, ಯಾಕಂದರೆ ಇಲ್ಲಿ ಕ್ಲೋಸ್ ಆಗಿದೆ, ಇಲ್ಲೆಲ್ಲೂ ಕ್ಲೋಸೇ ಆಗಿಲ್ಲ. ಸೊ ಇಲ್ಲೂ ಕ್ಲೋಸ್ ಆಗಿಲ್ಲ. ಸೊ ಈ ಫಿಗರಲ್ಲೂ ಇಲ್ಲೂ ಕ್ಲೋಸ್ ಆಗಬೇಕಿತ್ತು, ಇಲ್ಲೂ ಕ್ಲೋಸ್ ಆಗಿಲ್ಲ. ಈ ಫಿಗರಲ್ಲಿ ಕ್ಲೋಸ್ ಆಗಿದೆ, ಮತ್ತೆ ಒಂದು ಎಕ್ಸ್ಟ್ರಾ ಲೈನ್ ಕೂಡ ಬಂದಿದೆ. ಸೊ ಅದರಿಂದ ಆಪ್ಷನ್ 4 ಸರಿ. ನೆಕ್ಸ್ಟ್ ಏನಿದೆ, ಒಂದು ವೃತ್ತದೊಳಗೆ ಒಂದು ಚೌಕ ಇದೆ. ಚೌಕನ ಸ್ಪ್ಲಿಟ್ ಮಾಡಿದ್ದಾರೆ, ಗೆರೆ ಎಳೆದಿದ್ದಾರೆ. ನೆಕ್ಸ್ಟ್ ಏನಾಗಿದೆ, ಸ್ಪ್ಲಿಟ್ ಆಗಿರೋ ಚೌಕನ 2 ಆಯತವಾಗಿ ಸಪ್ರೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಏನಾಗಿದೆ, ಇದನ್ನು ಈ ತ್ರಿಭುಜ ಏನದು ರೆಕ್ಟ್ಯಾಂಗಲ್ ಫಾರ್ಮ್ ಆಗಿರೋ ಆಯತಗಳನ್ನು ಮತ್ತೆ ಡಿವೈಡ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಈ ಆಯತಗಳು ಸಪ್ರೇಟ್ ಆಗುತ್ತೆ, ಒಂದಕ್ಕೊಂದು ಲಿಂಕ್ ಆಗಲ್ಲ. ಸೊ ಇಲ್ಲಿ 4 ಭಾಗ ಆಗಿದೆ, ಬಟ್ ಸಪ್ರೇಟ್ ಆಗಿಲ್ಲ. ಇಲ್ಲಿ 2 ಲೈನ್ ಬಂದಿದೆ, ಬಟ್ ಸಪ್ರೇಟ್ ಆಗಿಲ್ಲ. ಇಲ್ಲಿ ಸಪ್ರೇಟ್ ಆಗಿದೆ, 4 ಚೌಕಗಳಾಗಿದ್ದಾವೆ, 2 ಆಯತಗಳು. ಸೊ ಆಪ್ಷನ್ 4 ಸರಿಯಾದ ಆಯ್ಕೆ. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ನಲ್ಲಿ ಬಂದು ಮೊದಲೆರಡು ಚಿತ್ರ ಗಮನಿಸಿದಾಗ ಇಲ್ಲಿ ಈ ಲೈನ್ ಇರೋದು ಇಲ್ಲಿ ಕಟ್ ಆಗಿದೆ. ಅನಂತರ ಚಿತ್ರ ಗಮನಿಸಿದ್ರೆ ಅದಕ್ಕೆ ಇಲ್ಲಿ ಸಿಮಿಟ್ರಿಕಲ್ 2 ಭಾಗ ಮಾಡ್ಕೊಂಡ್ರೆ ಅದಕ್ಕೆ ಈ ಸೈಡ್ ಯಾವುದು ಬಲಭಾಗದಲ್ಲಿ ಯಾವ ಲೈನ್ ಬರುತ್ತೆ ಆ ಲೈನು ಇಲ್ಲಿ ಕಟ್ ಆಗಿದೆ. ಇಲ್ಲಿ ಇಲ್ಲ, 2 ಲೈನು ಹೋಗಿದ್ದಾವೆ. ಸೊ ನೆಕ್ಸ್ಟ್ ಏನು, ಈ ಲೈನ್ ಕಟ್ ಆಗಿದೆ. ಹಾಗಾದರೆ ಈ ಲೈನ್ ಕಟ್ ಆಗಿದೆ ಅಂದರೆ ನೆಕ್ಸ್ಟ್ ಅದಕ್ಕೆ ಸಿಮಿಟ್ರಿಕಲ್ ಬಲಭಾಗದಲ್ಲಿರೋದು ಈ ಲೈನ್ ಕಟ್ ಆಗಿ ಇದು ಮಾತ್ರ ಉಳಿಯುತ್ತೆ. ಆ ಫಿಗರ್ ಎಲ್ಲಿದೆ, ಆಪ್ಷನ್ 1ನಲ್ಲಿದೆ. ಸೊ ಆಪ್ಷನ್ 1 ಸರಿಯಾದ ಆಯ್ಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 81ರಿಂದ 85ರವರೆಗೂ ಚಿತ್ರಗಳ ಸಾಮ್ಯತೆ, ಅಂದರೆ ಈ ಚಿತ್ರಕ್ಕೆ ಈ ಚಿತ್ರ ಸಾಮ್ಯತೆ ಹೊಂದಿದರೆ ಈ ಚಿತ್ರಕ್ಕೆ ಅದೇ ರೀತಿ ಸಾಮ್ಯತೆಯಲ್ಲಿ ಯಾವ ಚಿತ್ರ ಬರುತ್ತೆ ಅಂತ ಕಂಡುಹಿಡಿಯಬೇಕು. ಸೊ ಇಲ್ಲೇನು ಒಂದು ಚೌಕ ಇದೆ, ಅದಕ್ಕೆ ಏನು ಮಾಡಿದ್ದಾರೆ, ಡಯಾಗನಲ್ಸ್ ಅಂದರೆ ಕರ್ಣಗಳನ್ನು ಎಳೆದಿದ್ದಾರೆ. ಸೊ ಪ್ರತಿಯೊಂದು ಶೃಂಗದಿಂದ ಇನ್ನಿತರ ಶೃಂಗಗಳಿಗೆ ಲೈನ್ಸ್ ಹೋದಾಗುತ್ತೆ. ಇಲ್ಲಿ ಇವೆರಡಕ್ಕೂ ಆಲ್ರೆಡಿ ಮೊದಲೇ ಇದೆ ಈ 2 ಲೈನ್ಸ್. ಸೊ ಈ ಶೃಂಗಕ್ಕೆ ಲೈನ್ ಇಲ್ಲ, ಇಲ್ಲಿಂದ ಇನ್ನೊಂದು ಲೈನ್ ಎಳೆದಿದ್ದಾರೆ, ಇಲ್ಲಿಂದ ಉಳಿದಿದ್ದಾರೆ. ಸೊ ಕರ್ಣಗಳನ್ನು ಎಳೆದಿದ್ದಾರೆ. ಹಾಗೆ ಇದರಲ್ಲೂ ನಾವು ಕರ್ಣ ಎಳೆದರೆ ಈ ಲೈನ್ ಈ ಶೃಂಗದಿಂದ ಈ ಶೃಂಗಕ್ಕೆ ಒಂದು ಲೈನು. ಸೊ ಹಾಗೆ ಈ ಶೃಂಗಕ್ಕೆ ಒಂದು ಲೈನ್ ಬರುತ್ತೆ. ಮಿಕ್ಕ 2ಕ್ಕೆ ಆಲ್ರೆಡಿ ಇದೆ, ಬಾಹುಗಳೇ ಇದ್ದಾವೆ. ಸೊ ಇದರಿಂದ ತಗೊಂಡ್ರೆ ಈ ಶೃಂಗಕ್ಕೆ ಒಂದು ಲೈನ್ ಹೋಗುತ್ತೆ ಕರ್ಣ, ಇದರಿಂದ ಇಲ್ಲಿ ಒಂದು ಕರ್ಣ ಹೋಗುತ್ತೆ. ಹಾಗೆ ಇದರಿಂದ ಇದಕ್ಕೊಂದು ಕರ್ಣ ಹೋಗುತ್ತೆ ಈ ಶೃಂಗದಿಂದ. ಸೊ ಈ ಪಿಕ್ಚರ್ ಎಲ್ಲಿದೆ, ಇಲ್ಲಿ ಆಪ್ಷನ್ ನಂಬರ್ 4ರಲ್ಲಿದೆ. ಸೊ 4 ಸರಿಯಾದ ಆಯ್ಕೆ. ಇಲ್ಲೆಲ್ಲ ಬಾಹುಗಳಿಗೆ ಟಚ್ ಮಾಡಿದ್ದಾರೆ ನೋಡಿ, ಬಾಹುಗಳಿಗೆ ಟಚ್ ಮಾಡಬಾರ್ದು, ಶೃಂಗಗಳಿಗೆ ಮಾತ್ರ ಟಚ್ ಮಾಡಬೇಕು. ಸೊ ಇಲ್ಲಿ ಮಿಡ್ಲಲ್ಲಿ ತಂದು ಸ್ಟಾಪ್ ಮಾಡಿದ್ದಾರೆ. ಸೊ ಇದು ರಾಂಗು. ಸೊ ಆಪ್ಷನ್ 4 ಸರಿಯಾದ ಆಯ್ಕೆ. ನೆಕ್ಸ್ಟ್ ಒಂದು ಸರ್ಕಲ್ ಇದೆ, ಅದರಲ್ಲಿ 2 ಕ್ರಾಸ್ ಮಾರ್ಕ್ಸ್ ಅಂದರೆ ಕಟ್ ಮಾಡಿದ್ದಾರೆ. ಸರ್ಕಲ್ನ 4 ಭಾಗ ಮಾಡಿ ಕಟ್ ಮಾಡಿದ್ದಾರೆ. ಆನಂತರ ಏನು ಮಾಡಿದ್ದಾರೆ, ಅದಕ್ಕೆ ಸಾಮ್ಯತೆ ಒಂದು ಫಿಗರಲ್ಲಿ ಅದೇ ಸರ್ಕಲ್ನ ಒಳಗಡೆ ಒಂದು ಹಾಕಿದ್ದಾರೆ. ಒಳಗಡೆ ಹಾಕಿ ಆ ಇನ್ಸೈಡ್ ಬಂದಿರೋ ನಮ್ಮ ಇವು ಇದಾವಲ್ಲ, ಯಾವ ಲೈನ್ಸ್ನ ವಾಶ್ ಔಟ್ ಮಾಡಿದ್ದಾರೆ, ಅಂದರೆ ಎರೇಸ್ ಮಾಡಿದ್ದಾರೆ. ಸೊ ಅದೇ ರೀತಿ ನಾವು ಇಲ್ಲಿ ಮಾಡಲಿಕ್ಕೆ ಹೋದರೆ ಏನಾಗುತ್ತೆ, ಚೌಕದೊಳಗೆ ಒಂದು ಚೌಕ ಬರುತ್ತೆ. ಅನಂತರ ಈ ಒಳಗಡೆ ಇರೋ ಲೈನು
ಎರೇಸ್ ಆಗುತ್ತೆ, ಅಂದರೆ ಅಳಿಸ್ಬೇಕಾಗುತ್ತೆ. ಸೊ ಆ ರೀತಿ ಫಿಗರ್ ಎಲ್ಲಿದೆ, ಇಲ್ಲಿದೆ ನೋಡಿ. ಈ ಕರ್ಣಗಳನ್ನು ಹಾಗೆ ಸ್ಟಾಪ್ ಮಾಡಿದ್ದಾರೆ, ಒಳಗಡೆ ಒಂದು ಚೌಕ ಜನರೇಟ್ ಮಾಡಿದ್ದಾರೆ. ಸೊ ಆಪ್ಷನ್ 2 ಸರಿಯಾದ ಆಯ್ಕೆ. ನೆಕ್ಸ್ಟ್ ಇವೆರಡು ಫಿಗರ್ ಗಮನಿಸಿದ್ರೆ ಇಲ್ಲಿ ಟ್ರಯಾಂಗಲ್ ಇದೆ, ಟ್ರಯಾಂಗಲ್ ಇಲ್ಲ. ಸರ್ಕಲ್ ಒಳಗಿದೆ, ಸರ್ಕಲ್ ಹೊರಗಿದೆ, ಅಂದರೆ ಈ ಸರ್ಕಲ್ನ ಹೊರ ತರಬೇಕು. ಚೌಕ ಅವಾಗ ಒಳಗಾಗುತ್ತೆ, ಚೌಕ ಒಳಗಿದೆ, ಸರ್ಕಲ್ ಹೊರಗಿದೆ. ಸೊ ಇದು ಎಲಿಮಿನೇಟ್ ಆಗಿದೆ. ಸೊ ಹಾಗೆ ನಾವು ಒಳಗಡೆ ಇರೋ ಸರ್ಕಲ್ನ ಇಲ್ಲಿ, ಇದು ನಮ್ಮ ಆನ್ಸರ್ ಫಿಗರಲ್ಲಿ ಸರ್ಕಲ್ ಬರಲ್ಲ, ಈ ಚೌಕ ಹೊರಗೆ ಹೋಗುತ್ತೆ, ಟ್ರಯಾಂಗಲ್ಲು ಒಳಗಾಗುತ್ತೆ. ಸೊ ಟ್ರಯಾಂಗಲ್ ಒಳಗಾಗಿದೆ, ಚೌಕ ಹೊರ ಹೋಗಿದೆ, ವೃತ್ತನ ಎಲಿಮಿನೇಟ್ ಮಾಡಲಾಗಿದೆ. ಸೊ ಆಪ್ಷನ್ 1 ಸರಿಯಾದ ಆಯ್ಕೆ. ನೆಕ್ಸ್ಟ್ ಇವೆರಡು ಗಮನಿಸಿದ್ರೆ ಏನು ಗೊತ್ತಾಗುತ್ತೆ, ಇದನ್ನು ಈ ರೀತಿ ಕಟ್ ಮಾಡಿ ಸೆಂಟ್ರಲ್ಲಿ ಈ ಪಾರ್ಟ್ನ ತಗೊಂಡೋಗಿ ಈ ಕಡೆ ಜೋಡಿಸಿದ್ದಾರೆ. ಈ ಪಾರ್ಟ್ನ ಈ ಕಡೆ ಜೋಡಿಸಿದರೆ ಈ ಫೇಸ್ ಇದೆಯಲ್ಲ, ಈ ಫೇಸ್ ಇಲ್ಲಿ ಬರುತ್ತೆ, ಇದ್ರ ಮೇಲೆ ಬಂದು ಕೂರುತ್ತೆ. ಮಿಕ್ಕಿದ ಪಾರ್ಟು ಅದರ ಮಿರರ್ ಇಮೇಜ್, ಅಂದರೆ ಕನ್ನಡಿ ಇಮೇಜ್ ರೀತಿಲಿ ಇಲ್ಲಿ ಕೂರುತ್ತೆ. ಸೊ ಇದಕ್ಕೆ ಇದು ಬಂತು, ಅಥವಾ ಇದಕ್ಕೆ ಇದು ಬಂತು. ಸೊ ಇದಕ್ಕೆ ಯಾವುದನ್ನು ಕಟ್ ಮಾಡಿ ಕೂರಿಸಿದ್ರೆ ಇದು ಬರುತ್ತೆ ಅಂತ ನೋಡಬೇಕು. ಈಗ ನಾವು ಇದನ್ನು ಹಿಂಗೆ ಕಟ್ ಮಾಡಿ ಈ ಪಾರ್ಟ್ನ ತಗೊಂಡೋಗಿ ಈ ಕಡೆ ಇಟ್ವಿ ಅಂದರೆ ಏನಾಗುತ್ತೆ, ಈ ಫೇಸ್ ಜೊತೆಗೆ ಮರ್ಜ್ ಆಗುತ್ತೆ. ಸೊ ಒಂದು ವಜ್ರಾಕೃತಿ ಫಾರ್ಮ್ ಆಗುತ್ತೆ. ಇದೆಷ್ಟು ಈ ವಜ್ರಾಕೃತಿಯಲ್ಲಿ ಆಪ್ಷನಲ್ಲಿ ಆಪ್ಷನ್ 3ರಲ್ಲಿದೆ. ಸೊ ಇದು ಸರಿಯಾದ ಆಯ್ಕೆ. ಇವೆರಡು ಚಿತ್ರನ ಗಮನಿಸೋಣ. ಇಲ್ಲೇನಂತೆ ಸರ್ಕಲ್ಲು ಇದಿದೆ, ಇಲ್ಲಿ ಒಂದು ಟ್ರಯಾಂಗಲ್ ಇದೆ, ಇಲ್ಲೂ ಟ್ರಯಾಂಗಲ್ ಇದೆ. ಬಟ್ ಗಡಿಯಾರ ತಿರುಗೋ ದಿಕ್ಕಿನ ಕಡೆಗೆ ನಮ್ಮ ಟ್ರಯಾಂಗಲ್ಲು ಚಲಿಸಿದೆ. ಸೊ ಇಲ್ಲಿರೋದು ಇಲ್ಲಿ ಬಂದಿದೆ, ಗಡಿಯಾರ ತಿರುಗೋ ದಿಕ್ಕು ಅಂದರೆ ಯಾವ್ದು ಹೇಳಿದೆ, ಕ್ಲಾಕ್ ವೈಸ್ ಅಂತಾರಲ್ಲ, ಅದು ಗಡಿಯಾರ ತಿರುಗೋ ಕಡೆ. ಸೊ ಇದು ಬಂದು ಏನಾಗಿದೆ, ಉಲ್ಟಾ ಆಗಿದೆ, ಅದರ ತಲೆ ಉಲ್ಟಾ ಮಾಡ್ಕೊಂಡಿದೆ. ಸೊ ಇದೇನಾಗುತ್ತೆ, ಗಡಿಯಾರ ತಿರುಗೋ ದಿಕ್ಕಲ್ಲೇ ಮುಂದಕ್ಕೆ ಹೋಗುತ್ತೆ, ಆಮೇಲೆ ತಲೆ ಉಲ್ಟಾ ಆಗುತ್ತೆ, ಈ ರೀತಿ ಬರುತ್ತೆ. ಇದು ಹೋಗುತ್ತೆ ನಮ್ಮ ಆನ್ಸರ್ ಫಿಗರ್ನಲ್ಲಿ, ಇದು ಈ ಫಿಗರ್ ಬರುತ್ತೆ, ಇದು ಎಲಿಮಿನೇಟ್ ಆಗುತ್ತೆ. ಆ ಥರದ್ದು ಯಾವುದಿದೆ, ಆಪ್ಷನ್ 2ರಲ್ಲಿದೆ. ಇದು ಸರಿಯಾದ ಆಯ್ಕೆ. ನೆಕ್ಸ್ಟ್ ಕ್ವಶನ್ 86, 87ಕ್ಕೆ ಏನಿದೆ ಅಂದರೆ, ಎರಡು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಸೊ ಒಂದು ಚಿತ್ರದ ಮೇಲೆ ಇನ್ನೊಂದು ಚಿತ್ರನ ಕೂರಿಸಿದ್ರೆ, ಅಂದರೆ ಸೂಪರ್ ಇಂಪೋಸ್ ಮಾಡಿದ್ರೆ ಯಾವ ಚಿತ್ರ ನಮಗೆ ರೆಡಿ ಆಗುತ್ತೆ ಅಂತ ಹೇಳಬೇಕು. ಸೊ ಈ ಫಿಗರ್ನ ಇಲ್ಲಿ ತಗೊಂಡೋಗಿ ಕೂರಿಸಿದ್ರೆ ಈ ಎಲ್ಲ ಲೈನ್ಗಳು ಅದೇ ಲೈನ್ಗಳ ಮೇಲೆ ಹೋಗಿ ಕೂರ್ತವೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಮಿಕ್ಕಿದ ಲೈನ್ಗಳು ಹೇಗೆ ಕೂರ್ತವೆ ಅಂತ ನೋಡೋಣ. ಇಲ್ಲೊಂದು ಅಡ್ಡ ಲೈನ್ ಇದೆ, ಈ ಅಡ್ಡ ಲೈನು ಹೀಗೆ ಜಾಯಿನ್ ಆಗುತ್ತೆ. ಅನಂತರ ಇಲ್ಲಿ 3 ಲೈನ್ಸ್ ಇದ್ದಾವೆ. ಈ ಒಂದು ಅಡ್ಡ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಂಡಿದ್ದೀನಿ, ಈ 3 ಲೈನ್ಗಳನ್ನು ಇಲ್ಲಿ ಈ ರೀತಿ ಡ್ರಾ ಮಾಡಿದ್ದೀನಿ. ಸೊ ಈ ಫಿಗರು ನಮಗೆ ಆಪ್ಷನಲ್ಲಿ ಎಲ್ಲಿ ಕಾಣ್ತಿದೆ, ಸೊ ಇಲ್ಲಿ ಆಪ್ಷನ್ 1ರಲ್ಲಿ ಆಲ್ಮೋಸ್ಟ್ ಸಿಮಿಲಾರಿಟಿ ಇದೆ. ಬೇರೆ ಆಪ್ಷನ್ಗಳನ್ನು ನೋಡೋಣ. ಇಲ್ಲಿ ಈ ಕಡೆ ಲೈನ್ ಬಂದಿಲ್ಲ, ಈ ಆಪ್ಷನಲ್ಲಿ ಹೋದರೆ ಇಲ್ಲೊಂದು ಎಕ್ಸ್ಟ್ರಾ ಲೈನ್ ಬಂದಿದೆ. ಆಪ್ಷನ್ 2 ಹೋದರೆ ಈ ಲೈನು ಬಂದಿಲ್ಲ. ಸೊ ಅದರಿಂದ ಆಪ್ಷನ್ 1 ಸರಿಯಾದ ಆಯ್ಕೆ. ನೆಕ್ಸ್ಟ್ ಕ್ವಶನಲ್ಲಿ ಈ ಫಿಗರ್ನ ಇದ್ರ ಮೇಲೆ ಕೂರಿಸಿದ್ರೆ ಏನಾಗುತ್ತೆ, ಈ ಲೈನ್ ಬರುತ್ತೆ, ಎಲ್ಲಿ ಬರುತ್ತೆ, ಈ ಲೈನು ಈ ರೀತಿ ಬರುತ್ತೆ, ಆಲ್ಮೋಸ್ಟ್ ಟಚ್ ಹಾಕೊಂಡೇ ಬರುತ್ತೆ. ನಂತರ ಈ ಲೈನು ಈ 2 ಲೈನ್ಗಳು ಈ 2 ಲೈನ್ ಆಗಿದೆ, ಈ ಲೈನ್ ಆಗಿದೆ. ಸೊ ಈ ಥರದ ಫಿಗರ್ ಎಲ್ಲಿ ಬರ್ತಿದೆ, ಇಲ್ಲಿ ನೋಡಿದರೆ 2ಕ್ಕೆ ಬಾಟಮಲ್ಲಿ ಲಂಬವಾಗಿ 2 ಲೈನ್ ಬಂದಿದೆ, ನಮಗೆ ಒಂದೇ ಲೈನ್ ಬಂದಿರೋದು. ಸೊ ಇದಿಲ್ಲ. ಹಾಗೆ ಇದರಲ್ಲೂ ಸಹಿತ 2 ಲೈನ್ಗಳಿದ್ದಾವೆ, ಇವೆರಡರಲ್ಲೂ ಮಾತ್ರ ಬಾಟಮಲ್ಲಿ ಒಂದೇ ಲೈನ್ ಇದೆ. ಸೊ ಇವೆರಡರಲ್ಲಿ ಯಾವುದೋ ಒಂದು ಆಪ್ಷನ್ ಆಗಿರುತ್ತೆ. ಸೊ ಸೂಕ್ಷ್ಮವಾಗಿ ಗಮನಿಸಿದ್ರೆ ಏನಾಗುತ್ತೆ, ಇಲ್ಲಿ ಸ್ಟ್ರೈಟ್ ಲೈನ್ ತೋರಿಸಿದ್ರೆ ಹಿಂಗೆ ಅಡ್ಡ ಒಂದಿದೆ ಇಲ್ಲಿ. ಸೊ ಅಡ್ಡ ಲೈನ್ ತೋರಿಸಲ್ಲ, ಅದರಿಂದ ಆಪ್ಷನ್ 4 ಸರಿಯಾದ ಆಯ್ಕೆ. 88ರಿಂದ 90 ಕ್ವಶನ್ಗಳಲ್ಲಿ 4 ಫಿಗರ್ ಕೊಟ್ಟಿದ್ದಾರೆ. ಆ 4 ಫಿಗರಲ್ಲಿ ಯಾವುದು ಡಿಫ್ರೆಂಟ್ ಅನ್ನೋದನ್ನ ನಾವು ಗುಂಪಿಗೆ ಸೇರಿದ್ದೇ ಇರೋದನ್ನ ಸೂಚಿಸಬೇಕು. ಸೊ ಇವಕ್ಕೆ ಒಂದೊಂದು ನಂಬರ್ ಕೊಟ್ಕೊಂಡ್ಬಿಡೋಣ. ಇದು ಯಾವುದೇ ಬಾಹುಗಳು ಇರೋದ್ರಿಂದ ಇದನ್ನು 0 ಅಂತ ಕೊಟ್ಕೊಳ್ತೀನಿ. ಇದಕ್ಕೆ 6 ಅಂತ ಕೊಟ್ಕೊಳ್ತೀನಿ. ಇದು 3 ಬಾಹು ಇದೆ, 3. ಇದು ಷಡ್ಭುಜಾಕೃತಿ 6, ಇದು ಪಂಚಭುಜಾಕೃತಿ 5. ಸೊ ಹಿಂದೆ 0, 6, 3, 5. ಇದೇನಾಗುತ್ತೆ 6, 0, 5, 3, 0, 6, 3, 5, 0, 6, 3, 5. ಇಲ್ಲಿ ನೋಡಿ 0 ಇಂದ ಸ್ಟಾರ್ಟ್ ಮಾಡಿದ್ರೆ 0, 6, 3, 5, 0, 6, 3, 5 ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ, ಅಂದರೆ ಗಡಿಯಾರ ತಿರುಗೋ ದಿಕ್ಕಿನಲ್ಲಿ. ಇಲ್ಲಿ ಸಿಗುತ್ತೆ 0, 6, 3, 5. ಬಟ್ ಇಲ್ಲಿ
0, 5, 3, 6 ಅಂದರೆ ಇದು ಡಿಫ್ರೆಂಟಾಗಿ ಅರೇಂಜ್ ಆಗಿದೆ ಅಂದರೆ ಇದು ನಮ್ಮ ಆಪ್ಷನ್. ಇಲ್ಲೇನಿದೆ, ತ್ರಿಭುಜದೊಳಗೆ ಅದೇ ತ್ರಿಭುಜ ರೆಪ್ಲಿಕೇಟ್ ಆಗಿದೆ, ಇಲ್ಲಿ ತ್ರಿಭುಜದೊಳಗೆ ತ್ರಿಭುಜ ರೆಪ್ಲಿಕೇಟ್ ಆಗಿದೆ, ಇಲ್ಲಿ ಆಯತದೊಳಗೆ ವಜ್ರಾಕೃತಿ ತೋರಿಸಿದ್ದಾರೆ, ಇಲ್ಲಿ ಪಂಚಭುಜಾಕೃತಿ ಒಳಗೆ ಪಂಚಭುಜಾಕೃತಿಯನ್ನು ತೋರಿಸಿದ್ದಾರೆ. ಸೊ ಇದು ಆಯತದೊಳಗೆ ವಜ್ರಾಕೃತಿ ತೋರಿಸಿರೋದ್ರಿಂದ ಇದು ಗುಂಪಿಗೆ ಸೇರದ್ದಾಗಿದೆ. ನೆಕ್ಸ್ಟ್ ನೋಡೋಣ. ಇದು ಹೊರಗಡೆ ಚೌಕ ಒಳಗಡೆ ತ್ರಿಭುಜ ಅಂದರೆ ಹೊರಗಡೆ ಚೌಕಕ್ಕೆ ಎಷ್ಟು ಬಾಹುಗಳು 4, ಇದಕ್ಕೆ 3. ಹಾಗೆ ಇದು ಷಡ್ಭುಜಾಕೃತಿ 6, ಇದು ಪಂಚಭುಜಾಕೃತಿ 5 ಬಾಹು ಇದೆ. ಇದು ಔಟ್ಸೈಡು 2, 4, 6, 7 ಬಾಹು ಇದೆ ಸಪ್ತಭುಜಾಕೃತಿ. ಒಳಗಡೆ 2, 4, 6, 8 ಬಾಹು ಅಷ್ಟಭುಜಾಕೃತಿ ಇದೆ. ಇಲ್ಲಿ ಹೊರಗಡೆ 2, 4, 6, 8 ಬಾಹು ಇದೆ. 2, 4, 6, 7 ಬಾಹು ಇದೆ. ಸೊ 8, 7, 6, 5, 4, 3. ಇದು 7, ಒಳಗಡೆದ 6 ಇದ್ದರೆ ಸರಿ ಆಗ್ತಿತ್ತು. ಇದು 8 ಇರೋದ್ರಿಂದ ಹೆಚ್ಚು ಬಾಹು ಇರೋದು ಒಳಗಡೆ ಇದೆ, ಆದ್ದರಿಂದ ಇದು ಆಪ್ಷನ್ನು ಡಿಫ್ರೆಂಟ್ ಆಗಿದೆ. ಆದ್ದರಿಂದ ಇದು ಗುಂಪಿಗೆ ಸೇರದ ಆಯ್ಕೆ. ಈ ಎಲ್ಲ ವಿಡಿಯೋ ನೋಡಿದಾಗ ಏನು ಒಂದು ಅಂಶ ತಿಳಿಯುತ್ತೆ ಅಂದರೆ, ನೀವು ಚಿತ್ರಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಚಿತ್ರಗಳನ್ನು ಬೇಗ ಮುಗಿಸ್ಕೊಂಡು ಅನಂತರ ನೀವು ಸಂಖ್ಯಾ ಶ್ರೇಣಿ ಅವುಗಳನ್ನು ಕವರ್ ಮಾಡಿದ್ರೆ ನೀವು ಮ್ಯಾಕ್ಸಿಮಮ್ ಕ್ವಶನ್ಸ್ನ ಕವರ್ ಮಾಡಬಹುದು. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರಬೇಕಂದ್ರೆ ಚಿತ್ರ ಸರಣಿನ ಮೊದಲೇ ಮಾಡ್ಕೊಂಡು ಬೇಗ ಮಾಡಿ ಮುಗಿಸ್ಕೊಂಡ್ರೆ ನಿಮಗೆ ನೆಕ್ಸ್ಟು ಸಂಖ್ಯಾ ಶ್ರೇಣಿ ಮಾತೃಕೆಗಳನ್ನು ಮಾಡಲಿಕ್ಕೆ ಟೈಮ್ ಇರುತ್ತೆ. ಇನ್ ಕೇಸ್ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಕ್ವಶನ್ಸ್ನ ಅಟೆಂಡ್ ಮಾಡ್ಬೋದು. ವಿಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.